ನನ್ನ ಗಮನಕ್ಕೆ ಬರದೆ ಇಷ್ಟೆಲ್ಲ ನಡೆದೋಗಿದೆ ಅನ್ನೋ ಬೇಸರ ಬಿಟ್ರೆ ನನಗೆ ಈ ಮದುವೆ ಬಗ್ಗೆ ಆಗಲಿ ನೀನು ತಗೊಂಡಿರೋ ನಿರ್ಧಾರದ ಬಗ್ಗೆ ಆಗಲಿ ಯಾವ ಬೇಸರನೂ ಇಲ್ಲ, ಯಾವ ಕೋಪನೂ ಇಲ್ಲ. ಶ್ರೀಮಂತರು, ಅದರಲ್ಲೂ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೆ ಯೋಚನೆ ಮಾಡ್ತಾರೆ ಅಂತ ಜನ ಅಂತಾರೆ. ಹೇಳೋದೊಂದು ಮಾಡೋದೊಂದು ಅಂತ ಆಡ್ಕೋತಾರೆ. ಶ್ರೀಮಂತರು ಮನೆಗೆ ಸೇರ್ಬೇಕು ಅಂತ ಆಡ್ಕೋತಾರೆ. ಆದ್ರೆ ಅಕ್ಕ, ಅದನ್ನೆಲ್ಲ ನೀನ್ ಸುಳ್ಳು ಮಾಡ್ಬಿಟ್ಟೆ. ಅಕ್ಕ ತಗೊಂಡಿರೋ ನಿರ್ಧಾರ ಅವಳು ಒಳ್ಳೆತನಕ್ಕೊಂದು ಉದಾಹರಣೆ. ಒಂದು ಹುಡುಗಿ ಪ್ರೀತಿ ಉಳಿಸಿದಾಳೆ, ಒಂದು ಬಡ ಹಳ್ಳಿ ಹುಡುಗಿಗೆ ಜೀವನ ಕಟ್ಕೊಟ್ಟಿದ್ದಾಳೆ. ಜಾತಿ, ಧರ್ಮ, ಆಸ್ತಿ, ಅಂತಸ್ತು ಇದ್ಯಾವುದನ್ನು ನೋಡದೆ ಅವಳ ಮನೆ ಸೊಸೆ ಮಾಡ್ಕೊಂಡಿದ್ದಾಳೆ. ಅವಳ ಮಗನ್ನೇ ಕೊಟ್ಟಿದ್ದಾಳೆ. ಇದೆಲ್ಲ ತುಂಬಾ ದೊಡ್ಡ ವಿಷಯ. ನನಗೆ ಗೊತ್ತಾಗದೆ ನಡೆದಿದೆ ಅಂದ ಮಾತ್ರಕ್ಕೆ ನಾನು ಹೊಗಳದೇ ಇರೋದಕ್ಕಾಗಲ್ಲ. ಅಕ್ಕ, ಯು ಆರ್ ರಿಯಲಿ ಗ್ರೇಟ್. ನೀನು ಮಾಡಿರೋ ಕೆಲಸದಿಂದ ನನಗೆ ನಿನ್ನ ಬಗ್ಗೆ ಇರೋ ಪ್ರೀತಿ, ಗೌರವ ಇನ್ನೂ ಹೆಚ್ಚಾಗ್ತಾ ಇದೆ. ಹಾಗಿದ್ರೆ ಈ ಮದ್ವೆ ನಿಮ್ಗೆ ಒಪ್ಕೆನಾ ಯಜಮಾನ್ರೆ? ಇದೇನ ಹೀಗೆ ಕೇಳ್ತೀಯಾ? MP ಅವ್ರಿಗೆ ಪಾಪ ಸ್ವಲ್ಪ ಬೇಜಾರಾಗಿದೆ, ಕೋಪನೂ ಬಂದಿದೆ. ನಾನು ಅವ್ರಿಗೆ ಸಮಾಧಾನ ಹೇಳಿ ಕ್ಷಮೆ ಕೇಳ್ತೀನಿ. ಆದ್ರೆ ಪ್ರೀತಿಸೋ ಹೃದಯಗಳು ಬೇರೆ ಆಗ್ಬಾರ್ದು. ಪ್ರೀತಿ ಯಾವತ್ತೂ ಗೆಲ್ಲೇಬೇಕು. ಮೇಲಾಗಿ ಯಾವತ್ತೋ ನಾನು ಅನ್ಕೊಂಡಿದ್ದೆ ಸಾವಿತ್ರಿ ಈ ಮನೆ ಮಗಳು ಅಂತ. ಈಗ ಸಂಬಂಧದಲ್ಲೂ ಈ ಮನೆ ಮಗಳಾಗಿದ್ದಾಳೆ. ದೇವ್ರಿಗೆ ದೀಪ ಹಚ್ಚಿ ಆರತಿ ಮಾಡು. ವಂದನ, ಕರ್ಕೊಂಡು ಹೋಗು. ನೀನು ಹೋಗಪ್ಪ ಮದನ್.